ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರನ್ ಫಾರ್ ಅಂಬೇಡ್ಕರ್ ಮ್ಯಾರಥಾನ್ಗೆ ಭರ್ಜರಿ ಸ್ಪಂದನೆ. ನಲವತ್ತನೇ ಪತ್ರಕರ್ತರ ಸಮ್ಮೇಳನದ ಆಹ್ವಾನ ಪತ್ರಿಕೆ ಅನಾವರಣ. ಮಹಿಳಾ ದೌರ್ಜನ್ಯ ತಡೆಯಲು ಕಾನೂನು ವ್ಯವಸ್ಥೆ ಬಲಗೊಳ್ಳಬೇಕು, ಸಂಸದ ಸಾಗರ್ ಖಂಡ್ರೆ. ಕಬೀರಾಬಾದ್ನಲ್ಲಿ ಮೈಲೂರು ಮಲ್ಲಣ್ಣ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ಸುದ್ದಿಯ ವಿವರಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಇಂದು ಬೀದರ್ ನಗರದಲ್ಲಿ ರನ್ ಫಾರ್ ಅಂಬೇಡ್ಕರ್, ರನ್ ಫಾರ್ ಕಾನ್ಸ್ಟಿಟ್ಯೂಷನ್ ಹೆಸರಿನ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಭಾರತೀಯ ವಿದ್ಯಾರ್ಥಿ ಸಂಘ, ದಲಿತ ವಿದ್ಯಾರ್ಥಿ ಪರಿಷತ್, ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ರಕ್ಷಣೆ ಸಮಿತಿ ವತಿಯಿಂದ ನಡೆದ ಈ ಮ್ಯಾರಥಾನ್ಗೆ ಸಂಸದ ಸಾಗರ್ ಖಂಡ್ರೆ, ಸಚಿವ ರಹೀಂ ಖಾನ್ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು. ಈ ವೇಳೆ ಗಣ್ಯರು ಯುವಕರೊಂದಿಗೆ ಓಡುತ್ತಾ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ಸಾಹ ತುಂಬಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದವರು, ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವು ಸಮಾನತೆ, ನ್ಯಾಯ ಹಾಗೂ ಸ್ವಾತಂತ್ರ್ಯದ ಬಲವಾದ ಅಸ್ಥಿಪಂಜರವಾಗಿದ್ದು, ಈ ಮೌಲ್ಯಗಳನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವೆಂದು ತಿಳಿಸಿದರು. ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು, ಯುವಕರು ಹಾಗೂ ಸಾರ್ವಜನಿಕರ ಉತ್ಸಾಹ ಗಮನಾರ್ಹವಾಗಿದ್ದು, ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಆಯೋಜಕರು ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸಾಗರ್ ಖಂಡ್ರೆ ಸಾಹೇಬರು ಸಹಕರಿಸಬೇಕು ಮತ್ತು ಸುರೇಖರ್ ನಾಗರಪಳ್ಳಿ ಸಾಹೇಬರು ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರನ್ ಫಾರ್ ಜೈ ಭೀಮ್, ಜೈ ಭೀಮ್. ಟಿವಿ ಚಾನಲ್ನವರೆಲ್ಲ ಇಲ್ಲಿದ್ದಾರೆ. ಅದು ಸಂದೇಶ ಇದೆ. ಮಾಧ್ಯಮದ ಪ್ರತಿನಿಧಿಗಳ ಗಡಿಜಿಲ್ಲ ಬೀದರಲ್ಲಿ ಹಬ್ಬದ ವಾತಾವರಣ ಡಾಕ್ಟರ್ BR ಅಂಬೇಡ್ಕರ್ ಅವರ 135 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KUW ಆಯೋಜಿಸುತ್ತಿರುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಇಂದು ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರ್ ಅವರು ನಗರದ ಪತ್ರಿಕಾ ಭವನದಲ್ಲಿ ಅನಾವರಣಗೊಳಿಸಿದರು. ಬಸವನಾಡಿದ ಬೀದರ್ದಲ್ಲಿ ಏಪ್ರಿಲ್ 11 ಮತ್ತು 12ರಂದು ನಡೆಯಲಿರುವ ಈ ಮಹತ್ವದ ಸಮ್ಮೇಳನದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಪತ್ರಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ನಗರದ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಏಪ್ರಿಲ್ 11ರಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. DCM DK ಶಿವಕುಮಾರ್ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದು, ಅರಣ್ಯ ಪರಿಸರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸ್ಮರಣಿಕೆ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದು, ಸಂಸದ ಸಾಗರ್ ಖಂಡ್ರೆ ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಅನಾವರಣಗೊಳಿಸಲಿದ್ದಾರೆ.
ಸಮ್ಮೇಳನದ ಅಂಗವಾಗಿ ವಿವಿಧ ವಿಷಯಗಳ ಕುರಿತಾಗಿ ಗೋಷ್ಠಿಗಳು ನಡೆಯಲಿವೆ. ಏಪ್ರಿಲ್ 12ರಂದು ಮಧ್ಯಾಹ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಮರೂಪ ಭಾಷಣ ಮಾಡಲಿದ್ದು, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಬೋಸರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯಲು ಕಾನೂನು ವ್ಯವಸ್ಥೆ ಬಲಗೊಳ್ಳಬೇಕು ಮತ್ತು ಅಪರಾಧ ಸಾಬೀತಾಗಿ ಶಿಕ್ಷೆಯಾಗುವ ಪ್ರಮಾಣ ಹೆಚ್ಚಾಗಬೇಕು ಎಂದು ಸಂಸದ ಸಾಗರ್ ಖಂಡ್ರೆ ಹೇಳಿದರು. ಅವರು ಶುಕ್ರವಾರ ನಗರದ ಡಾ. ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ತಮ್ಮ ರಕ್ಷಣೆಗೆ ಆತ್ಮರಕ್ಷಣಾ ಕಲೆಗಳನ್ನು ಕಳೆಯುವ ಮೂಲಕ ಧೈರ್ಯದಿಂದ ಕೆಲಸ ಮಾಡಲು ಮುಂದಾಗಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಇದ್ದರೂ ಹಲವೆಡೆ ಅವರ ಪರವಾಗಿ ಪುರುಷರೇ ಪತಿ ಅಥವಾ ಸಂಬಂಧಿಕರು ಆಡಳಿತ ನಡೆಸುತ್ತಿರುವುದು ಕಂಡುಬರುತ್ತಿದೆ. ಇದನ್ನು ಬದಲಿಸಿ ಮಹಿಳೆಯರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಾಗಬೇಕು. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆಯಿಂದ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಿದೆ ಎಂದರು. ತಾಲೂಕಿನ ಕಬೀರಾಬಾದ್ ವಾಡಿ ಗ್ರಾಮದ ಮೈಲರ್ ಮಲ್ಲಣ್ಣ ದೇವಸ್ಥಾನದಲ್ಲಿ ಶುಕ್ರವಾರ ಭಕ್ತಿ ಭಾವದಿಂದ ಮೈಲರ್ ಮಲ್ಲಣ್ಣ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಭಾಗವಹಿಸಿ ದೇವರ ದರ್ಶನ ಪಡೆದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ಒತ್ತಡದ ಬದುಕಿನಲ್ಲಿ ಪ್ರತಿಯೊಬ್ಬರೂ ದೇವರ ನಾಮಸ್ಮರಣೆ ಮಾಡಬೇಕು. ಮಕ್ಕಳ ಭವಿಷ್ಯ ಉತ್ತಮವಾಗಿರಲು ಅವರಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರಗಳನ್ನು ನೀಡುವುದು ಅತ್ಯವಶ್ಯಕ ಎಂದು ಹೇಳಿದರು. ಮಕ್ಕಳು ಪಾಲಕರ ಮಾರ್ಗದರ್ಶನದಲ್ಲಿ ನಿರಂತರ ಅಧ್ಯಯನ ಮಾಡುವ ಮೂಲಕ ಉತ್ತಮ ಸಾಧನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಮೈಲರ್ ಮಲ್ಲಣ್ಣ ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಅವಧಿಯಲ್ಲಿ 4 ಲಕ್ಷ ರೂಪಾಯಿ ಹಾಗೂ ಭೀಮರಾವ್ ಪಾಟೀಲ್ ಅವರ ಅನುದಾನದಲ್ಲಿ 4 ಲಕ್ಷ ರೂಪಾಯಿ ಸೇರಿ ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. ಮುಂದೆಯೂ ಕಬೀರಾಬಾದ್ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಜನರ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಅವರು ಕರೆ ನೀಡಿದರು. ಕಬೀರಾಬಾದ್ ವಾಡಿಯಲ್ಲಿ ಬಹಳ ಸಂತೋಷ ಅನಿಸ್ತಾ ಇದೆ. ನಿಮ್ಮ ಬಹಳ ದಿವಸದಿಂದ ಇರ್ತಕ್ಕಂಥ ಒಂದು ಕನಸು ಇವತ್ತು ನೆನಸಾಗಿದೆ. ಯಾಕಂದ್ರ ಈ ಒಂದು ಮೈಲಾರ ಮಲ್ಲಣ್ಣ ದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು, ನೀವೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ದೇವರ ದರ್ಶನ ಪಡೆದುಕೊಳ್ಬೇಕು ಅಂತ ನಿಮ್ಮೆಲ್ಲರ ತಾಯಂತರ ಇಚ್ಛೆ ಇತ್ತು. ಹಿಂದೆ ಈ ಭಾಗದ ನಾನು ಶಾಸಕನಾಗಿದ್ದಾಗ ತಾನಾಜಿ ಪಾಟೀಲರು ಎಲ್ಲ ಊರಿನ ಹಿರಿಯರು ಯುವಕರು ಬಂದು ಕೇಳಿದಾಗ ಆ ಸಮಯದಲ್ಲಿ ಒಂದು 4 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿ ಆ ಕೆಲಸ ಪ್ರಾರಂಭ ಆಯಿತು. ಅದು ಆದ ನಂತರ ಮತ್ತೆ ತಾನಾಜಿ ಪಾಟೀಲ್ರವರು ಮತ್ತೆಲ್ಲರೂ ಸೇರಿ ಇಲ್ಲ ಇನ್ನೂ 4 ಲಕ್ಷ ಬೇಕು, ಈ ದೇವಾಲಯ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂದ್ರೆ ಇನ್ನೂ 4 ಲಕ್ಷ ಬೇಕು ಅಂದ್ರೆ ನಾನು ನಮ್ಮ ಸೋದರಾದಂತ ಭೀಮರಾವ್ ಪಾಟೀಲ್ರವರಿಗೆ ಹೇಳಿ ಇನ್ನೂ 4 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿಸಿ ಇವತ್ತು ಆ ಕೆಲಸ ಪೂರ್ತಿಯಾಗಿದೆ. ಇವತ್ತು ಒಂದು ಸಂತೋಷ ಅನಿಸ್ತಾ ಇದೆ. ನಮ್ಮ ಸಂಚಲನ ಮಾಡಿರ್ತಕ್ಕಂಥ ಹೆಸರೇನಪ್ಪ, ವಿಶ್ವನಾಥ್ ಬಾವ್ಗಿಯವರು ಒಂದು ಮಾತಾಡಿದ್ರು, ನಾವು ಅಪ್ಪಗೆ ಅಪ್ಪೇ ಇರಬೇಕು, ಅವ್ಗೆ ಅವ್ವೇ ಇರಬೇಕು ಅಂತ ಹೇಳಿ. ಇವತ್ತು ಆ ಕಾಲ ಉಳಿದಿಲ್ಲಮ್ಮ. ಅಪ್ಪಗೆ ಅಪ್ಪ ಅಂಬೋದು ಅವ್ಗೆ ಅವ್ವ ಅಂಬೋದು ಕಾಲ ಉಳಿದಿಲ್ಲ. ಯಾರಲಿಂದ ಎಲ್ಲ ತಗೊಳ್ತಾರ ಅವರಿಗೆ ದ್ರೋಹ ಮಾಡ್ತಕ್ಕಂಥ ಕಾಲ ಬಂದಿದೆ. ಇವತ್ತು ಅವ್ರೊಂದು ಮಾತಾಡಿದ್ರು, ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಮನುಷ್ಯನ ಜೀವನದಾಗ ಯಾವಾಗ್ಲೂ ಏನಿದೆ ಅಂದ್ರೆ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ. ನಾವು ಏನು ಮಾಡಿದೀವಿ, ಕಬೀರಾಬಾದ್ ವಾಡಿಗೆ ನಾವು ಕೊಟ್ಟಂತ ಕೊಡುಗೆ ಏನು, ಇವತ್ತ ಆ ಹುಡುಗ ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ರು. ಇವತ್ತು ಕಬೀರಾಬಾದ್ ವಾಡಿಗೆ ಏನೇ ಆಗ್ಬೇಕಾಗಿತ್ತು ಅಂದ್ರೆ ರಾಜಶೇಖರ್ ಪಾಟೀಲ್ ಅವರು ಕೊಟ್ಟಂತ ಕೊಡುಗೆ ಅಪಾರವಾದಂತ. ಇವತ್ತು ರೋಡ್ ಇರ್ಬೋದು, ಸಿಸಿ ರೋಡ್ ಇರ್ಬೋದು, ಊರಲ್ಲಿ ದೇವಾಲಯಗಳು ಇರ್ಬೋದು, ನೀವು ನಮ್ಮ ಸಮಯದಲ್ಲಿ ಏನೇನ್ ಕೇಳಿದಾರ ಎಲ್ಲರೂ ಕೂಡ ಕೊಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಿ.
ನಗರದಲ್ಲಿ ಜೋಂಬಿ ಡ್ರಗ್ ಬಳಿಕ ಆರಂಭವಾಗಿದೆ ಎಂಬ ಆತಂಕ ಹುಟ್ಟಿಸುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಈ ಬಗ್ಗೆ ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿದೆ. ನಶೆಯಲ್ಲಿರುವ ವ್ಯಕ್ತಿಯೊಬ್ಬ ಒಂದೇ ಸ್ಥಳದಲ್ಲಿ ಗಂಟೆಗಟ್ಟಲೆ ನಿಂತಿರುವುದು, ಮೈ ಮೇಲೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿರುವ ವ್ಯಕ್ತಿ, ಅರೆ ಪ್ರಜ್ಞಾ ಸ್ಥಿತಿಯಲ್ಲಿರುವ ಕೆಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆತಂಕ ಹುಟ್ಟಿಸಿದೆ. ಕೆಲವರು ಇದನ್ನು ಜೈನ್ ಎಂಬ ಮದ್ದು ಹಾಗೂ ಇತರ ಡ್ರಗ್ಸ್ ಪ್ರಭಾವ ಎಂದು ಹೇಳಿ ಹಂಚಿಕೊಂಡಿದ್ದರು. ಇದರ ಪರಿಣಾಮವಾಗಿ ನಗರದಲ್ಲಿ ಹೊಸ ರೀತಿಯ ಅಪಾಯಕಾರಿ ಡ್ರಗ್ ಪ್ರವೇಶಿಸಿದೆ ಎಂಬ ವದಂತಿ ಹರಡಿತು. ನಂತರ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಯಾವುದೇ ರೀತಿಯ ಮಾದಕ ಪದಾರ್ಥಗಳು ಅಥವಾ ಡ್ರಗ್ಸ್ ಅವನ ದೇಹದಲ್ಲಿ ಪತ್ತೆಯಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಕುರಿತು ಸ್ಪಷ್ಟನೆ ನೀಡಿ, ಆ ವ್ಯಕ್ತಿ ಬೆಂಗಳೂರಿನವನು ಅಲ್ಲ, ಹೊರ ರಾಜ್ಯದಿಂದ ಬಂದಿದ್ದ. ಆತ ಕೆಲವು ಆರೋಗ್ಯ ಸಮಸ್ಯೆಗಳಿಗಾಗಿ ಔಷಧಿಗಳನ್ನು ಸೇವಿಸಿದ್ದ. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದ ಮದ್ಯ ಸೇವಿಸಿದ್ದರಿಂದ ದೇಹದ ಸಮತೋಲನ ಕಳೆದುಕೊಂಡು ವಿಚಿತ್ರವಾಗಿ ವರ್ತಿಸಿದ್ದಾನೆ. ಇದಕ್ಕೆ ಡ್ರಗ್ಸ್ಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ. ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡುವ ಮೊದಲು ಅದರ ನೈಜತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಇನ್ನು ಮುಂದೆ ತಪ್ಪು ಮಾಹಿತಿಯನ್ನು ಹರಡುವವರು ಮಾತ್ರವಲ್ಲ, ಅದನ್ನು ಹಂಚುವವರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ, ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ, ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕೂಡ ನಶೆಯಲ್ಲಿ ಇದ್ರು. ಆ ಟೈಮಲ್ಲಿ ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವರ. ಇದು ಈ ಮೇಲ್ ನೋಡಿದ್ರೆ ಗೊತ್ತಾಗಿದೆ. ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು, ಅದ್ರ ಬಗ್ಗೆ ನಾವು ನಮ್ಮ CCB ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ DCP ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ಥರ ಯಾವುದು ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ಗೆ ತಿಳಿಸಿ. ಸುಮ್ಮನೆ ಒಂದು ಆತಂಕ ಸ್ಪ್ರೆಡ್ ಮಾಡೋದು ಮತ್ತೆ ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಅದು ಇಲ್ಲೀಗಲ್ ಆಕ್ಟ್ ಇದೆ. ಅದರ ಪ್ರಕಾರ ನಾವು ಕ್ರಮ ಕೂಡ ತಗೊಳ್ಬಹುದು. ಸೊ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೂ ಪತ್ತೆ ಮಾಡ್ತೀವಿ ಯಾವ ಹ್ಯಾಂಡಲ್ ಇಂದ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿದೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಕೆಲವು ರೆಸ್ಪೆಕ್ಟಬಲ್ ಪರ್ಸನ್ಸ್ ಆಫ್ ಸೊಸೈಟಿ, ಸಮಾಜದಲ್ಲಿ ಕೆಲವು ವ್ಯಕ್ತಿಯವರು ಇದ್ದಾರೆ, ಅವರು ಕೂಡ ಇದಕ್ಕೆ ಶೇರ್ ಮಾಡಿಕೊಂಡು ಯಾಕೆಂದ್ರೆ ನೀವು ಅಥವಾ ಯಾರು ನಾವು ಇದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಮಗೆ ಫಸ್ಟ್ ಮೆಡಿಕಲ್ ರಿಪೋರ್ಟ್ ವಿದೌಟ್ ಮೆಡಿಕಲ್ ರಿಪೋರ್ಟ್, ವಿದೌಟ್ ವೆರಿಫಿಕೇಶನ್, ವಿದೌಟ್ ಫ್ಯಾಕ್ಟ್ ಫೈಂಡಿಂಗ್ ಸುಮ್ಮನೆ ಈ ತರ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಅಥವಾ ಯಾರ ಬಗ್ಗೆ ಈ ತರ ಅವ್ರು ಕೂಡ ಒಬ್ಬ ಮನುಷ್ಯ, ಆ ಮನುಷ್ಯ ಬಗ್ಗೆ ಈ ತರ ಮಾಡಿದ್ರೆ ಖಂಡಿತ ಅವ್ರಿಗೆ ಕೂಡ ಕಾನೂನಿಗೆ ಅವಕಾಶ ಇದೆ ಒಂದು ಕಂಪ್ಲೇಂಟ್ ಕೊಡ್ಲಿ. ಅಕಸ್ಮಾತ್ ಅವರು ಯಾವುದು ಡ್ರಗ್ಸ್ ತಗೊಂಡಿದ್ರೆ ಅಥವಾ ಏನಿದ್ರೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಬಟ್ ಸುಮ್ಮನೆ ಯಾವ್ದು ಒಂದು ಹೆಸರು ಹೇಳಿ ಈ ತರ ಬೇರೆ ಕಡೆ ಆಗಿದೆ, ಇದು ಬೆಂಗಳೂರಲ್ಲಿ ಇದು ಸತ್ಯಕ್ಕೆ ದೂರ ಅಲ್ಲ. ಆ್ಯಂಡ್ ನಿಮಗೆ ಗೊತ್ತಿದೆ ಯಾವ ರೀತಿ ಬೆಂಗಳೂರು ಸಿಟಿ ಪೊಲೀಸ್ ಅವರು ಪ್ರತಿಯೊಂದು ವಿಷಯದಲ್ಲಿ ಡ್ರಗ್ಸ್ ಬಗ್ಗೆ ಅವರು ನಮ್ಮ ಸ್ಟೇಷನ್ ಮಟ್ಟದಲ್ಲಿ ಇರಲಿ ಅಥವಾ ಯೂನಿಟ್ ಡಿವಿಷನ್ಸ್ ಅಲ್ಲಿ ಇರಲಿ, CCB ಅವರಿರಲಿ, ಎಲ್ಲ ಮಟ್ಟದಲ್ಲಿ ನಾವು ಇದು ಆಗಾಗ ರೇಡ್ಸ್ ಮಾಡ್ತಾ ಇದ್ದೀವಿ, ಅರೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಸೀಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಷಯ ನಮಗೆ ಗಮನಕ್ಕೆ ಬಂದ ತಕ್ಷಣ ನಾವು ಯಾರು ವ್ಯಕ್ತಿಯವರ ಆ ವ್ಯಕ್ತಿಗೆ ವಶಕ್ಕೆ ತಗೊಂಡಿದ್ದೀವಿ. ಆ ವ್ಯಕ್ತಿಯು ಮೂಲತಃ ಇಲ್ಲಿಯವರಲ್ಲ, ಇಲ್ಲಿ ಅವರು ಕೆಲಸಕ್ಕೆ ಬಂದಿರೋ 3 ತಿಂಗಳ ಹಿಂದೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಮತ್ತೆ ಆ ಕ್ಷಣದಲ್ಲಿ ಅವರು ಹೇಳ್ತಾರೆ ನಾವು ಜಾಸ್ತಿ ಕುಡಿದಿದ್ದೀವಿ ಮತ್ತೆ ಜೊತೆಗೆ ಮೆಡಿಸಿನ್ ತಗೊಂಡಿದ್ದೀವಿ. ಅದು 2 ವಿಷಯ ನಮ್ಮ ಮೆಡಿಕಲ್ ರಿಪೋರ್ಟ್ಲಿ ಕೂಡ ಬಂದಿದೆ. ಸೊ ನಾವು ಲೀಗಲ್ ನೋಟಿಸ್ ಕೊಡ್ತಾ ಇದ್ದೀವಿ, ಯಾರು ಇದು ವೈರಲ್ ಮಾಡಿದಾರೆ ಮತ್ತೆ ಯಾರು ಇದು ಶೇರ್ ಮಾಡಿದಾರೆ ಅವ್ರಿಗೆ ಕೂಡ ನಾವು ನೋಟಿಸ್ ಕೊಡ್ತೀವಿ. ಜಲಪಾತದ ಬಳಿ ರೀಲ್ಸ್ ಮಾಡಲು ಹೋಗಿದ್ದ 3 ಯುವತಿಯರು ಕ್ಯಾಮೆರಾ ಮುಂದೆಯೇ ಮುಳುಗಿ ಸಾವನ್ನಪ್ಪಿರುವ ಭೀಕರ ಘಟನೆ ಆಂಧ್ರಪ್ರದೇಶದಲ್ಲಿ ವರದಿಯಾಗಿದೆ. ಆಂಧ್ರಪ್ರದೇಶದ ಅಲ್ಲೂರು ಸೀತಾರಾಮ್ ರಾಜು ಜಿಲ್ಲೆಯ ಕುಂಪೆಪೇಟೆ ಮಂಡಲದ ಬುರ್ಜಾ ಪಂಚಾಯತ್ ಬಳಿಯ ಮುಲ್ಲುಂಗುಮ್ಮಿ ಜಲಪಾತದಲ್ಲಿ ವಿಡಿಯೋ ಮಾಡಲು ಹೋದ 3 ಹದಿಹರಿಯದ ಯುವತಿಯರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ.
ಆರಂಭದಲ್ಲಿ ನೀರಿನ ದಡದಲ್ಲೇ ಇದ್ದ ಯುವತಿಯರು ನೋಡುತ್ತಲೇ ಮುಂದಕ್ಕೆ ಹೋಗಿದ್ದಾರೆ. ಈ ವೇಳೆ ಆಳ ಹೆಚ್ಚಾಗಿದ್ದು ಮೊದಲು ಇಬ್ಬರು ಯುವತಿಯರು ಮುಳುಗಿದ್ದಾರೆ. ಈ ವೇಳೆ ಅವರ ಹಿಂದೆ ಇದ್ದ ಮತ್ತೋರ್ವ ಯುವತಿ ಕೂಡ ನೀರಿನಲ್ಲಿ ಮುಳುಗಿದ್ದಾಳೆ. ಮೂಲಗಳ ಪ್ರಕಾರ ಜಾಂಬವಲ್ಸ್ ಗ್ರಾಮದ 5 ಹುಡುಗಿಯರು ಹಬ್ಬದ ರಜಾ ದಿನಗಳಲ್ಲಿ ಜಲಪಾತ ವೀಕ್ಷಣೆಗೆ ಹೋಗಿದ್ದರು. ಹುಡುಗಿಯರು ಜಲಪಾತದ ಬಳಿ ಫೋಟೋ ಮತ್ತು ಸೆಲ್ಫಿ ವಿಡಿಯೋ ತೆಗೆದುಕೊಳ್ಳುತ್ತಿದ್ದಾಗ ಅವರಲ್ಲಿ 3 ಹುಡುಗಿಯರು ಹೊಳೆಯ ಮಧ್ಯದಲ್ಲಿರುವ ದೊಡ್ಡ ಬಂಡೆಯ ಮೇಲೆ ಹತ್ತಿದರು. ಅವರು ಜಾರಿ ಬಿದ್ದು ನೀರಿಗೆ ಬಿದ್ದರು. ಈ ವೇಳೆ ನಗುತ್ತಲೇ ಯುವತಿಯರು ಮುಂದಕ್ಕೆ ಹೋದಾಗ ಆಳ ಜಾಸ್ತಿಯಾಗಿ ಮುಳುಗಿದ್ದಾರೆ. ಇದನ್ನು ವಿಡಿಯೋ ಮಾಡಿಕೊಳ್ಳುತ್ತಿದ್ದ ಇತರ ಯುವತಿಯರು ರಕ್ಷಣೆಗೆ ಧಾವಿಸಿದರು. ನೀರಿನ ರಭಸ ಹೆಚ್ಚಿದ್ದರಿಂದ ಯುವತಿಯರು ಕೊಚ್ಚಿಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ವಿಚಾರ ತಿಳಿಯುತ್ತಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮತ್ತು ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ 3 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.